ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಲ್ಲರೂ ಕೂಡ 6,000+ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗಾಗಿ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದೀರಿ. ಓಕೆ, ಸೊ HSTR ನೇಮಕಾತಿಗಾಗಿ ಒಂದು ಕ್ಷಣಗಣನೆ ಇದೆ. ಸೊ ಅದು ಕೂಡ ಬೇಗನೆ ಕೂಡ ಆಗ್ತದೆ. ಇದರ ಮಧ್ಯದಲ್ಲಿ ಒಂದು ಸುದ್ದಿ ಬಂದಿದೆ, ಅದು ಬಂದ್ಬಿಟ್ಟು ರಾಜ್ಯ ಶಿಕ್ಷಣ ನೀತಿ. ಓಕೆ, ಸ್ಟೇಟ್ ಎಜುಕೇಷನ್ ಪಾಲಿಸಿ ಅವ್ರು ಏನು ಮಾಡಿದ್ದಾರೆ, ಸರ್ಕಾರಕ್ಕೆ 8 ಸಂಪುಟಗಳಲ್ಲಿ ಏನು ಮಾಡಿದ್ದಾರೆ, ವರದಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪಠ್ಯಕ್ರಮ ಇದೆ, ಶಿಕ್ಷಣದ ನೀತಿಗಳು ಇದ್ದಾವೆ. ಓಕೆ, ಆಮೇಲೆ ವಿಶ್ವವಿದ್ಯಾನಿಲಯಗಳಿದ್ದಾವೆ, ಶುಲ್ಕಗಳ ಬಗ್ಗೆ ಇದ್ದಾವೆ. ಅದರಲ್ಲಿನೂ ಶಿಕ್ಷಣ ನೀತಿ ಶಿಕ್ಷಕರ ಮಾನವ ಸಂಪನ್ಮೂಲಗಳನ್ನು ಹೇಗೆ ಬಳಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಮುಖ್ಯವಾಗಿ ಅವರು ಏನು ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಥೋರಟ್ ಆಯೋಗದ ಶಿಫಾರಸುಗಳಲ್ಲಿ ನೋಡಿ 2+8+4 ಆಧಾರದಲ್ಲಿ ಕೊಟ್ಟಿದ್ದಾರೆ. 2 ವರ್ಷ ಪ್ರೀ ಪ್ರೈಮರಿ, 8 ವರ್ಷ ಪ್ರೈಮರಿ, ಆಮೇಲೆ 9 ರಿಂದ 12 4 ವರ್ಷ ಹೈಸ್ಕೂಲ್ ಅಂತ ಹೇಳಿದ್ದಾರೆ. PU ಕಾಲೇಜನ್ನು ಬಿಟ್ಟಿದ್ದಾರೆ. ಹಾಗಾದರೆ ಸೊ 9 ರಿಂದ 12ನೇ ತರಗತಿಯಲ್ಲಿ ನಾವೆಲ್ಲ ಈಗ HSTRಗೆ ನೇಮಕಾತಿಯನ್ನು ಆಗ್ಬಹುದಾ ಅಂತ ಕೇಳ್ತಾ ಇರ್ಬೋದು. ಇದು ನಿನ್ನೆ ನಡೆದಿರ್ತಕ್ಕಂಥ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಇನ್ನೂ ಒಂದು ಉಪಸಮಿತಿಯನ್ನು ರಚನೆ ಮಾಡಿದ್ದಾರೆ. ಸಚಿವರ ಒಂದು ಉಪಸಂಪುಟ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಅವರಿಗೆ ವರದಿಯನ್ನು ಕೊಡಲಿಕ್ಕೆ ಹೇಳಿದ್ದಾರೆ. ಈ ವರ್ಷ ಇದು ಜಾರಿಗೆ ಆಗ್ತಕ್ಕಂಥ ಸಾಧ್ಯತೆ ಕಡಿಮೆ ಇದೆ. 2026-27ರ ಶೈಕ್ಷಣಿಕ ಸಾಲಿನಲ್ಲಿ ಈ SCPಯ ಒಂದು ನಿಯಮಗಳನ್ನು ಜಾರಿ ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಅಂದರೆ ಮಾಡ್ಬೋದು, ಬಟ್ ಎಲ್ಲ ಸಮಗ್ರವಾಗಿ ಮಾಡೋದಿಲ್ಲ. ಅವರು ಭಾಳಷ್ಟು ಪುಟಗಳ ವರದಿಗಳನ್ನು ಕೊಟ್ಟಿದ್ದಾರೆ. ಬಟ್ ನೇಮಕಾತಿಗೆ ಬಂದಾಗ, ಸೊ ನಾವು HSTRಗೆ ಬಂದಾಗ ಸೊ PG ರಿಕ್ವೈರ್ ಮಾಡಬಹುದಾ ಅಂತ ಕೇಳ್ತಾ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಇನ್ ಕೇಸ್ SEP ಬಂದರೆ, ರಾಜ್ಯ ಶಿಕ್ಷಣ ನೀತಿಯನ್ನು ಜಾರಿಗೆ ಬಂದರೆ ಕಂಪಲ್ಸರಿಯಾಗಿ BA ಬದಲಿಗೆ ಏನಾಗ್ತದಪ್ಪ ಅಂದರೆ MA, BSc ಬದಲಾಗಿ ಏನು ಮಾಡ್ತಾರೆ, MScಗಳನ್ನು ರಿಕ್ವೈರ್ ಮಾಡ್ತಾರೆ. ಓಕೆ, ಇದು ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥ ಆದ್ಯತೆ ಕೆಲಸ. ಬಟ್ ಸದ್ಯಕ್ಕೆ ನೋಡೋದಾದರೆ ಈ 6,000+ ಶಿಕ್ಷಕರ ಹುದ್ದೆಗಳ ನೇಮಕಾತಿ ನಡೀತಾ ಇದೆ HSTRಗೆ. ಸೊ 1-2 ಡೇಸಲ್ಲಿ ಏನಾಗ್ಬೋದು, ಕರಡು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಬಿಡ್ತಾರೆ. ಓಕೆ, C&R ಕೆಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತ ಕರೀತಾರೆ. ಸೊ ಅದಕ್ಕೆ ಬಂದಾಗ ನಿಮಗೆಲ್ಲರೂ ಕೂಡ ಗೊತ್ತಾಗ್ತದೆ ವಿಶೇಷವಾಗಿರ್ತಕ್ಕಂಥ ಯಾವ ಒಂದು ವಿದ್ಯಾರ್ಥಿಗಳನ್ನ ಹಿಡಿದಿದ್ದಾರೆ ಅಂತ. ಯಾಕಂದರೆ PUನೂ ಕೂಡ ಫೈನಾನ್ಷಿಯಲ್ದಿಂದ ಅಪ್ರೂವಲ್ ಸಿಕ್ಕಿದೆ ಅಂತಂದರೆ, ಸೊ ನನಗನ್ಸುತ್ತೆ ಇದು BA B.Ed ಮೇಲೇ ಮಾಡ್ಬೋದು. ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಮತ್ತು B.Ed ಮೇಲೇ ಈ ರಿಕ್ರೂಟ್ಮೆಂಟನ್ನು ಮಾಡ್ಬೋದು. ಯಾಕಂದರೆ ಇನ್ನು SEPಯ ಒಂದು ನಿಯಮಗಳು, ಇನ್ನೂ ಆಯೋಗದ ಶಿಫಾರಸುಗಳನ್ನು ಈ ಸಚಿವರ ಉಪಸಂಪುಟ ಸಮಿತಿ ಏನು ಮಾಡಬೇಕು, ಇನ್ನೂ ವರದಿಯನ್ನು ಕೊಡಬೇಕು. ಓಕೆ, ಸೊ ಅದೆಲ್ಲ ವರದಿ ಕೊಟ್ಟು ಅದು 8 ಕ್ಷೇತ್ರಗಳಿಗೆ ಇರ್ತಕ್ಕಂಥದ್ದಿದೆ. ಸೊ ಬೇರೆ ಬೇರೆ ಅದರಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವ ಥರ ಒಂದು ಸರ್ಕಾರದವರು ನಿರ್ಧಾರ ಮಾಡ್ತಾರೆ ಅನ್ನೋದು ಸೆಕೆಂಡರಿ. ಬಟ್ ನನಗನ್ಸುತ್ತೆ ಆದರೂ ಕೂಡ ನಿಮಗೆ ಈ SEPಯ ಒಂದು ನಿಯಮಗಳು ಗೊತ್ತಿರಲಿ. ಸೊ ಒಟ್ಟಾರೆ SEP ಬತ್ತಂದ್ರೆ ಏನಾಗ್ತದಪ್ಪ ಅಂತಂದರೆ 2 ವರ್ಷ ಪ್ರೀ ಪ್ರೈಮರಿ ಪೂರ್ವ ಪ್ರಾಥಮಿಕ, 8 ವರ್ಷ ಪ್ರೈಮರಿ ಆಗ್ತದೆ, 4 ವರ್ಷ 9 ರಿಂದ 12 ಏನಾಗ್ತದೆ ಹೈಸ್ಕೂಲ್ ಆಗ್ತದೆ. ಇಲ್ಲಿ PU ಕಾಲೇಜ್ ಅಂತೇನೂ ಇರೋದಿಲ್ಲ. ಓಕೆನಾ, ಅವರು ಕೂಡ ನೇಮಕಾತಿ ನಿಯಮಗಳನ್ನು ಕೊಟ್ಟಿದ್ದಾರೆ. ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಕೈಬಿಡಿ, ಖಾಯಂ ಶಿಕ್ಷಕರ ನೇಮಕಾತಿ ಆಗಬೇಕು ಅನ್ನೋದು ಕೂಡ ಏನು ಮಾಡಿದ್ದಾರೆ, SEPಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಸರ್ಕಾರಕ್ಕೆ ಶಿಫಾರಸನ್ನು ಕೊಟ್ಟಿದ್ದಾರೆ. ಸೊ ಅದು ಏನಾದರೂ ಜಾರಿಗೆ ಬಂದರೆ, SEP ಪ್ರಕಾರ ಬಂದರೆ ಪ್ರೀ ಪ್ರೈಮರಿ ಅಂದರೆ ಪೂರ್ವ ಪ್ರಾಥಮಿಕ ಶಾಲೆ ಅಂತ ಆಗ್ತದೆ. ಪ್ರೈಮರಿಗೆ ಏನಾಗ್ತದೆ 8 ವರ್ಷ ಇದೆ, ಅಲ್ಲಿ PST GPT ಬರ್ತದೆ. 9 ರಿಂದ 12ಗೆ ಏನಾಗ್ತದೆ PGT, ಇಟ್ ಮೀನ್ಸ್ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್, ಸ್ನಾತಕೋತ್ತರ ಪದವೀಧರ ಶಿಕ್ಷಕರು ಅಂತ ಬರ್ತಾರೆ. ಸೊ ಇದು SEP ಬಗ್ಗೆನೂ ಕೂಡ ನಿಮಗೆ ಗೊತ್ತಿರಲಿ. ಮತ್ತು ಇದು ದ್ವಿಭಾಷಾ ನೀತಿಯನ್ನು ಜಾರಿಗೆ ಮಾಡಲಿಕ್ಕೆ ಒಂದು ಶಿಫಾರಸನ್ನು ಮಾಡ್ತಾ ಇದೆ. ವಿಶೇಷವಾಗಿ 1 ರಿಂದ 5ನೇ ತರಗತಿವರೆಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಆಗಬೇಕು. 12ನೇ ತರಗತಿಯವರಿಗೆ ಕನ್ನಡ ಅಥವಾ ಮಾತೃಭಾಷೆಯನ್ನು ಶಿಕ್ಷಣದ ಮಾಧ್ಯಮವಾಗಿ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಎಲ್ಲ ಆಯೋಗ ಶಿಫಾರಸುಗಳನ್ನು ಮಾಡಿದೆ. ಬಟ್ ಈ ಶಿಫಾರಸುಗಳನ್ನು ಸರ್ಕಾರ ಅಳೆದು ತೂಗಿ ಏನು ಮಾಡಬೇಕಪ್ಪ ಅಂತಂದರೆ ಅಂಗೀಕಾರವನ್ನು ಮಾಡಿ ಜಾರಿಗೆಯನ್ನು ಮಾಡಲಿಕ್ಕೆ ನಿಂತಿರ್ತಕ್ಕಂಥದ್ದು. ಇದು 2023ರಿಂದನೂ ಕೂಡ ಕಾರ್ಯಾಚರಣೆಯಲ್ಲಿದೆ. ಸೊ ನಿಮಗೆ ಗೊತ್ತಿರ್ಬೋದು, 2023ರಲ್ಲಿನೇ ರಾಜ್ಯ ಶಿಕ್ಷಣ ನೀತಿಯನ್ನು ಸರ್ಕಾರ ರಚನೆ ಮಾಡಿದೆ. ಸೊ 2023 ಇವಾಗ ಬಂದುಬಿಟ್ಟು 26 ಇದೆ ಅಲ್ವಾ, 26. ಇನ್ನೂ ಯಾವಾಗ ಇದು ಜಾರಿಗೆ ಆಗ್ತದೆ ಅಂತಕ್ಕಂಥದ್ದು ಕಷ್ಟ ಸಾಧ್ಯ. ಯಾಕಂದರೆ ಅದರ ಆಯೋಗದ ವರದಿಗಳನ್ನೇ ಇರ್ತದೆ, ಶಿಫಾರಸುಗಳಿರ್ತವೆ. ಅದು ಕೂಡ ಏನಾಗಬೇಕು ಅಂದರೆ ಎಲ್ಲರ ಒಂದು ಸಮ್ಮತಿಯ ಮೇರೆಗೆ ಆದ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಒಟ್ಟಾರೆಯಾಗಿ SEP ಬಂತಂದರೆ PG ಮಾಡ್ತಾರೆ. ಅದು ಮಾತ್ರ ನಿಮಗೆ ಗೊತ್ತಿರಲಿ. SEP ರಾಜ್ಯ ಶಿಕ್ಷಣ ನೀತಿ ಆಯೋಗ ಮಾಡಿದರೆ ಕಂಪಲ್ಸರಿಯಾಗಿ PG ಮಾಡ್ತಾರೆ. ಬಟ್ ಈ ರಿಕ್ರೂಟ್ಮೆಂಟ್ಗೆ ಏನು ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಅನಿಸ್ತಾ ಇದ್ದಾವೆ. ಎನಿ ಟೈಮ್ ಹ್ಯಾಪನ್ ಆಗ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಇದೇ ಒಂದು ನೇಮಕಾತಿ ನಿಯಮಗಳಿಗೂ ಕೂಡ PGಯನ್ನು ಕಂಪಲ್ಸರಿ ರಿಕ್ವೈರ್ ಮಾಡ್ಬೋದು. ಬಟ್ ಸದ್ಯದ ಬೆಳವಣಿಗೆ ನೋಡೋದಾದರೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಚುರುಕು ಮಾಡ್ತಾ ಇರೋದ್ರಿಂದ ನನಗನ್ಸುತ್ತೆ ಈ ಸರಿ HSTR ನೇಮಕಾತಿಯಲ್ಲಿ ಅಂಡರ್ ಗ್ರ್ಯಾಜುಯೇಟ್, ಇಟ್ ಮೀನ್ಸ್ BA or BSc
ಇನಫ್ ಮಾಡಿ ಏನು ಮಾಡ್ತಾರೆ, ಪ್ರಕ್ರಿಯೆನ ಬೇಗನೆ ಕೂಡ ಸ್ಟಾರ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಸೊ ಮೇ ಜೂನ್ದಲ್ಲಿ ನೋಟಿಫಿಕೇಶನ್ ಸಿಗ್ತದೆ. ಒಟ್ಟಾರೆ 2026ರಲ್ಲಿ ಯಾವುದೇ ನ್ಯಾಯಾಲಯದ ಕಾನೂನು ತೊಡಕು ಇಲ್ಲದೇ ಇದ್ದರೆ ಸೊ ಖಂಡಿತವಾಗಿ ಆಸ್ಪಿರೆಂಟ್ಸ್ಗಳು ಸರ್ಕಾರಿ ಶಾಲೆಗಳಲ್ಲಿ ನೌಕರಿ ಮಾಡ್ತಾರೆ. ಓಕೆ, ಇನ್ನೇನಾದರೂ ಅದರ ಮಧ್ಯದಲ್ಲಿ ಏನಾದರೂ ವ್ಯಾಜ್ಯಗಳು ತಕರಾರುಗಳು ಬಂತಂದರೆ ನೇಮಕಾತಿ ಪ್ರಕ್ರಿಯೆ ತಡೆ ಹಿಡಿತಾರೆ, ಮತ್ತೆ ಅದನ್ನು ಮುಂದೆ ಹೋಗ್ತದೆ. ಯಾವಾಗ ಆದೇಶ ಆಗ್ತದೆ ಅವಾಗ ಏನಾಗ್ತದಪ್ಪ ಅಂದ್ರೆ ರಿಕ್ರೂಟ್ಮೆಂಟ್ ಕ್ಲೋಸ್ ಆಗ್ತದೆ. ಒಟ್ಟಾರೆಯಾಗಿ SEP ಜಾರಿ ಮಾಡೋಕ್ಕಿಂತ ಮುಂಚೆ HSTR ನೇಮಕಾತಿ ಆಗ್ಬೋದು. ಸೊ ಅದರಲ್ಲಿ ಜಸ್ಟ್ ಅಂಡರ್ ಗ್ರಾಜ್ಯುಯೇಟ್ ಇನಫ್ ಇದೆ. SEP ಜಾರಿ ಮಾಡಿದ ನಂತರನೇ ನಿಮಗೆ PG ಕಂಪಲ್ಸರಿ ಮಾಡ್ತಕ್ಕಂಥ ಸಾಧ್ಯತೆ ಹೇರಳವಾಗಿದೆ. ಇಷ್ಟು ಈ ಮಾಹಿತಿಯನ್ನು ಕೊಡ್ತಾ ಸೊ ಈ ವಿಡಿಯೋನ ಮುಗಿಸ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.